ಇಂಗ್ಲಿಷ್ ವಾಕ್ಯಗಳಲ್ಲಿ ಬೀಯಿಂಗ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಬೀಯಿಂಗ್ ಹೇಗೆ ಬಳಸಬೇಕು? ಬೀಯಿಂಗ್ ಅಂದರೆ ಇರುವುದು ಅಥವಾ ಒಂದು ಕ್ರಿಯೆ ನಡೆಯುತ್ತಿದೆ ಎಂದು ಅರ್ಥ. ಈಗ ಉದಾಹರಣೆಗಳೊಂದಿಗೆ ಕಲಿಯೋಣ. ಮೊದಲನೇದಾಗಿ, ಒಂದು ಕೆಲಸ ನಡೆಯುತ್ತಿದೆ, ಪ್ಯಾಸಿವ್ ವಾಯ್ಸ್. ಕೆಲಸ ನಡೀತಿದೆ, ಯಾರು ಮಾಡ್ತಾರೋ ಗೊತ್ತಿಲ್ಲ, ಆಗ ನಾವು ಬೀಯಿಂಗ್ ಉಪಯೋಗಿಸುತ್ತೇವೆ. ಯಾರೋ ಒಬ್ಬರು ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಆ ಕೆಲಸ ಈಗ ಪ್ರಗತಿಯಲ್ಲಿದೆ. ಯಾರೊಬ್ಬರು, ಯಾರಂತ ಗೊತ್ತಿಲ್ಲ. ಅಂದರೆ ಒಂದು ಕೆಲಸವು ಸದ್ಯಕ್ಕೆ ಇನ್ನೊಬ್ಬರಿಂದ ಮಾಡಲ್ಪಡುತ್ತಿದೆ ಎಂದು ಹೇಳುವಾಗ ಆ್ಯಮ್, ಈಸ್, ಆರ್, ವಾಸ್, ವರ್ ಪ್ಲಸ್ ಬೀಯಿಂಗ್ ಪ್ಲಸ್ ವರ್ಬ್ 3 ರೂಪದಲ್ಲಿ ಬಳಸಲಾಗುತ್ತದೆ. ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವರ್ ಪ್ಲಸ್ ಬೀಯಿಂಗ್ ಪ್ಲಸ್ ವರ್ಬ್ 3. ವರ್ಬ್ 3 ಅಂದರೆ ಏನು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ವಿಸ್ತಾರವಾಗಿ ಕಲಿಸಿದ್ದೇನೆ. ವರ್ಬ್ 3 ಅನ್ನೋದನ್ನು ಈಗ ನೆನಪಿಟ್ಕೊಳ್ಳಿ. ಉದಾಹರಣೆಗೆ, ದ ಕಾರ್ ಈಸ್ ಬೀಯಿಂಗ್ ವಾಶ್ಡ್. ಕಾರನ್ನು ತೊಳೆಯಲಾಗುತ್ತಿದೆ. ದ ಕಾರ್ ಈಸ್ ಬೀಯಿಂಗ್ ವಾಶ್ಡ್. ಯಾರು ತೊಳಿತಾರೆ ಗೊತ್ತಿಲ್ಲ, ಬಟ್ ಕೆಲಸ ನಡೀತಾ ಇದೆ. ಫುಟ್ಬಾಲ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಅವರಿಂದ ಫುಟ್ಬಾಲ್ ಆಡಲ್ಪಡುತ್ತಿತ್ತು. ಇದು ಬೈ ಕೊಟ್ಟು ದೆಮ್ ಅಂತ ಕೊಟ್ಟಿದ್ದಾರೆ, ಅಂದರೆ ಆ್ಯಕ್ಟಿವ್ ವಾಯ್ಸ್ನಿಂದಲೇ ಪ್ಯಾಸಿವ್ ವಾಯ್ಸ್ ಮಾಡಿದ್ದಾರೆ. ಈ ವಾಕ್ಯವನ್ನು ಹೀಗೆ ಸಹ ಮಾಡ್ಬೋದಿತ್ತು, ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್, ಅಥವಾ ಫುಟ್ಬಾಲ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ದ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್. ಮನೆಗೆ ಬಣ್ಣ ಹಚ್ಚಲಾಗುತ್ತಿದೆ. ದ ಹೌಸ್ ಈಸ್ ಬೀಯಿಂಗ್ ಪೇಂಟೆಡ್. ಬೀಯಿಂಗ್ನ ಎರಡನೇ ಅರ್ಥ ಇರುವುದು ಅಥವಾ ಇದ್ದುಕೊಂಡು. ಇರುವುದು ಅಥವಾ ಇದ್ದುಕೊಂಡು. ಒಂದು ಸ್ಥಿತಿ, ಗುಣ ಅಥವಾ ವೃತ್ತಿಯಲ್ಲಿ ಇರುವುದನ್ನು ಸೂಚಿಸಲು ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಐ ಲವ್ ಬೀಯಿಂಗ್ ಅ ಟೀಚರ್. ನನಗೆ ಶಿಕ್ಷಕನಾಗಿ ಇರುವುದು ಇಷ್ಟ. ಐ ಲವ್ ಬೀಯಿಂಗ್ ಅ ಟೀಚರ್. ಐ ಲವ್ ಬೀಯಿಂಗ್ ಆಟ್ ಹೋಮ್. ನನಗೆ ಮನೆಯಲ್ಲಿರುವುದು ಇಷ್ಟ. ಐ ಲವ್ ಬೀಯಿಂಗ್ ಆಟ್ ಹೋಮ್. ಬೀಯಿಂಗ್ ಲೇಟ್ ಈಸ್ ಅ ಬ್ಯಾಡ್ ಹ್ಯಾಬಿಟ್. ತಡವಾಗಿ ಬರುವುದು ಕೆಟ್ಟ ಅಭ್ಯಾಸ. ಬೀಯಿಂಗ್ ಲೇಟ್ ಈಸ್ ಅ ಬ್ಯಾಡ್ ಹ್ಯಾಬಿಟ್. ಮೂರನೇದಾಗಿ, ತಾತ್ಕಾಲಿಕ ನಡವಳಿಕೆ, ಟೆಂಪರರಿ ಬಿಹೇವಿಯರ್. ತಾತ್ಕಾಲಿಕ ನಡವಳಿಕೆ. ಒಬ್ಬ ವ್ಯಕ್ತಿ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗೆ ವರ್ತಿಸುತ್ತಿದ್ದಾನೆ ಎಂದು ಹೇಳಲು ಬೀಯಿಂಗ್ ಬಳಸಲಾಗುತ್ತದೆ. ಇದು ಅವರ ಕಾಯಂ ಗುಣವಲ್ಲ, ಕೇವಲ ಸದ್ಯದ ನಡವಳಿಕೆ. ಬೀಯಿಂಗ್. ವೈ ಆರ್ ಯು ಬೀಯಿಂಗ್ ಸೋ ರೂಡ್ ಟುಡೇ. ನೀನು ಇಂದು ಏಕೆ ಇಷ್ಟೊಂದು ಉದ್ದಟತನದಿಂದ ನಡೆದುಕೊಳ್ಳುತ್ತಿದ್ದೀಯಾ. ವೈ ಆರ್ ಯು ಬೀಯಿಂಗ್ ಸೋ ರೂಡ್ ಟುಡೇ. ಹೀ ಈಸ್ ಬೀಯಿಂಗ್ ನೈಸ್ ಟು ಮೀ. ಅವನು ನನ್ನೊಂದಿಗೆ ಒಳ್ಳೆಯವನಾಗಿ ನಡೆದುಕೊಳ್ಳುತ್ತಿದ್ದಾನೆ. ಹೀ ಈಸ್ ಬೀಯಿಂಗ್ ನೈಸ್ ಟು ಮೀ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲೀಲಿಕ್ಕಿದ್ರೆ, ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ತಿಳಿಬೇಕಾದರೆ, 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಏನು ಮಾಡಬೇಕು? ನಾನು ನಿಮಗಾಗಿ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಅದರ ಫೀ ಕೇವಲ 599 ರೂಪಾಯಿ, 599 ಓನ್ಲಿ. ನನ್ನ ವಾಟ್ಸಪ್ನಲ್ಲಿ ಯಾರಿಗೆ ಕಲೀಲಿಕ್ಕುಂಟು ಹೇಳಿ, ನಾನು ಅದರ ಡೀಟೇಲ್ ಕಳಿಸ್ತೇನೆ.